ನಮಸ್ಕಾರ ಬಾಸ್, ವೆಲ್ಕಮ್ ಟು ಕೆಡಿ ಸಿನಿ ಟಾಕ್. ವಿಡಿಯೋ ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಸಬ್ಸ್ಕ್ರೈಬು ಮಾಡಿ. ಇಲ್ಲ ನನ್ನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಮಾಡಿ. ನನ್ನಿಂದ ಆದರೆ ಚೇಂಜಸ್ ಮಾಡಿಕೊಂಡು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇನ್ನು ಲೇಟ್ ಮಾಡೋದೇನಕ್ಕೆ, ಶುರು ಮಾಡೋಣ. ಈ ವಿಡಿಯೋದಲ್ಲಿ ಪ್ರಜ್ವಲ್ ಅವರು ಮತ್ತು ಅಜಯ್ ರಾವ್ ಅವರು ಮತ್ತೆ ಕಮ್ಬ್ಯಾಕ್ ಮಾಡ್ತಾರಾ ಇಲ್ವಾ, ಇವರ ಬಗ್ಗೆ ಒಂದು ಚೂರು ಮಾತಾಡ್ಕೊಂಡ್ ಬರೋಣ. ಈ ಲಿಸ್ಟ್ಗೆ ಸೇರುವಂತ ಹೀರೋಸ್ ತುಂಬಾನೇ ಜನ ಇದ್ದಾರೆ. ಈ ವಿಡಿಯೋಗೆ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಚೆನ್ನಾಗಿದ್ರೆ ಆ ವಿಡಿಯೋಗಳು ಕೂಡ ನಿಮ್ಮ ಮುಂದೆ ಇರುತ್ತೆ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು, ಸ್ಯಾಂಡಲ್ವುಡ್ ಕೃಷ್ಣ ಅಜಯ್ ಅವರು, ಇವರ ಕಡೆಯಿಂದ ಮೊದಲು ಬಂದಂತ ಸಿನಿಮಾಗಳನ್ನ ನೋಡಿದ ಪ್ರೇಕ್ಷಕರು ಇವರೇ ನಮ್ಮ ಫ್ಯೂಚರ್ ಸೂಪರ್ ಸ್ಟಾರ್ಸ್ ಆಫ್ ಸ್ಯಾಂಡಲ್ವುಡ್ ಅಂತ ಅನ್ಕೊಂಡಿದ್ರು. ಆದ್ರೆ ಇವಾಗ ಒಂದೇ ಒಂದು ಹಿಟ್ಟು ಸಿನಿಮಾಕ್ಕೆ ಕಾಯ್ತಾ ಇದ್ದಾರೆ. ಪ್ರಜ್ವಲ್ ಅವರು ಇಲ್ಲಿಗೆ 32 ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದರಲ್ಲಿ ಇವರ ಫಸ್ಟ್ ಫಿಲಂ ಆದಂತ ಸಿಕ್ಸರು, ಆನಂತರ ಗೆಳೆಯ, ಚೌಕ, ಜೆಂಟ್ಲ್ಮ್ಯಾನು, ಇನ್ಸ್ಪೆಕ್ಟರ್ ವಿಕ್ರಮು ಇಟ್ಟು ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಿಕ್ಸರ್ ಸಿನಿಮಾಕ್ಕೆ ಸುವರ್ಣ ಫಿಲಂ ಅವಾರ್ಡ್ ಇಂದ ಬೆಸ್ಟ್ ಡೆಬ್ಯೂಟ್ ಆಕ್ಟರ್ ಅನ್ನೋ ಅವಾರ್ಡ್ ಕೂಡ ಸಿಕ್ಕಿದೆ. ಅಂಡ್ ಜೆಂಟ್ಲ್ಮ್ಯಾನ್ ಸಿನಿಮಾಕ್ಕೆ ಸೈಮಾದಿಂದ ಬೆಸ್ಟ್ ಆಕ್ಟರ್ ಕ್ರಿಟಿಕ್ಸ್ ಅನ್ನೋ ಅವಾರ್ಡ್ ಕೂಡ ಸಿಕ್ಕಿದೆ. ಆದ್ರೆ ಇವಾಗ ಇವರ ಲಾಸ್ಟ್ 3 ಮೂವೀಸ್ ನೋಡ್ಕೊಂಡ್ರೆ ಅರ್ಜುನ್ ಗೌಡ ಆಗಿರ್ಬೋದು, ವೀರಮ್ಮು, ಅಬ್ಬರ ಸಿನಿಮಾಗಳು ಫ್ಲಾಪ್ ಆಗ್ತಾ ಇದಾವೆ. ನಮ್ಗೆಲ್ಲ ಗೊತ್ತೇ ಇದೆ, ಇವರ ಕೆರಿಯರ್ ಅಲ್ಲೇ ಒಂದು ಸೂಪರ್ ಹಿಟ್ ಸಿನಿಮಾನ ಕೊಟ್ರೆ ಆಫ್ಟರ್ ಹಿಟ್ ಆದ್ಮೇಲೆ 3 ರಿಂದ 4 ಫ್ಲಾಪ್ ಸಿನಿಮಾಗಳನ್ನ ಜೋಬಿಲೆ ಹಾಕೊಂಡು ತಿರಾಡ್ತಾ ಇರ್ತಾರೆ. ಇನ್ನು ಇವರ ಅಪ್ಕಮಿಂಗ್ ಮೂವೀಸ್ ತುಂಬಾ ಇದಾವೆ. ಅದಕ್ಕೂ ಮುಂಚೆ ನಮ್ಮ ಸ್ಯಾಂಡಲ್ವುಡ್ ಕೃಷ್ಣ ಅಜಯ್ ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡೋಣ. ಅಜಯ್ ರಾವ್ ಅವರು ಸುದೀಪ್ ಅವರ ಕಿಚ್ಚ ಸಿನಿಮಾದಲ್ಲಿ ಸುದೀಪ್ ಅವರ ಫ್ರೆಂಡ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಇದಾದ ಮೇಲೆ ಅವರ ಸೆಕೆಂಡ್ ಮೂವಿನೇ ಎಕ್ಸ್ಕ್ಯೂಸ್ ಮೀ ಸಾಕಷ್ಟು ಜನರ ಫೇವ್ರೆಟ್ ಅಂಡ್ ಆಲ್ಸೋ ನನ್ನ ಫೇವ್ರೆಟ್ ಸಿನಿಮಾ ಕೂಡ ಇದು. ಸೆಕೆಂಡ್ ಮೂವಿಗೆ ಕರಿಯಾ ಬ್ಲಾಕ್ ಬಸ್ಟರ್ ಮಾಡಿ ಜೋಸ್ ಅಲ್ಲಿ ಇದ್ದಂತ ಪ್ರೇಮ್ ಅವರ ಡೈರೆಕ್ಷನ್ ಇದಕ್ಕಿದೆ. ಅಂಡ್ ಇವರು ಸೆಕೆಂಡ್ ಮೂವಿನೇ ಬ್ಲಾಕ್ ಬಸ್ಟರ್ ಸಿನಿಮಾನ ಕೊಡ್ತಾರೆ. ಸಿನಿಮಾದಲ್ಲಿನ ಇವರ ಆಕ್ಟಿಂಗ್ ನೋಡಿದ ಜನರು ಫಿದಾ ಆಗೋಗ್ತಾರೆ. ಅದಾದ್ಮೇಲೆ ಬಂದಂತ ಸೂರಜ್ ಗ್ರೇಟು, ಗ್ರೀನ್ ಸಿಗ್ನಲ್, ಓ ಪ್ರಿಯತಮ ಫ್ಲಾಪ್ ಆದ್ರು. ಆನಂತರ ಬಂದಂತ ತಾಜ್ ಮಹಲ್, ಜಾಜಿ ಮಲ್ಲಿಗೆ, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ರೋಸು, ಕೃಷ್ಣನ್ ಲೀಲಾ, ಕೃಷ್ಣ ರುಕ್ಕು ಅಂತ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾರೆ. ಆದ್ರೆ ರೀಸೆಂಟ್ ಆಗಿ ಬಂದಂತ ಲಾಸ್ಟ್ ಫ್ಯೂ ಮೂವೀಸ್ ನೋಡ್ಕೊಂಡೋದಾದ್ರೆ ಕೃಷ್ಣ ಸನ್ ಆಫ್ CM, ತಾಯಿಗೆ ತಕ್ಕ ಮಗ, ಕೃಷ್ಣ ಟಾಕೀಸು, ಲವ್ ಯು ರಚ್ಚು ಸಿನಿಮಾಗಳು ಫ್ಲಾಪ್ ಆಗ್ತವೆ. ಏನಕ್ಕೆ ನೋಡ್ಕೊಂಬರೋಣ. ಇವರಿಬ್ರು ಮತ್ತೆ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾರ. ಅಷ್ಟಕ್ಕೂ ಇವರು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ನೋಡುವ. ಪಾಯಿಂಟ್ ನಂಬರ್ 1, ಸ್ಟೋರಿ ಸೆಲೆಕ್ಷನ್. ಅಕ್ಕಪಕ್ಕದ ಇಂಡಸ್ಟ್ರಿ ಅವರು ಕಂಟೆಂಟ್ ಅನ್ನೋ ಬಲೆ ಹಾಕಿ 100 ರಿಂದ 200 ಕೋಟಿ ಮಾಡ್ತಾ ಇದ್ರೆ ಅದು ಕೂಡ ಅವರು ಟೈರ್ 2 ಹೀರೋಸ್. ಇನ್ನು ಟಾಪ್ ಹೀರೋಸ್ ಬೇಡ ಬಿಡಿ, ಅವ್ರ ವಿಷಯ ಮಾತಾಡೋದು. ಆದ್ರೆ ನಮ್ಮಲ್ಲಿ ನಮ್ಮವರು ಅದೇ ಹಳೆ ಪಾತ್ರೆ, ಹಳೆ ಕಬ್ಬಿಣ ಅಂತ ಓಲ್ಡ್ ಟೆಂಪ್ಲೇಟ್ ಇಟ್ಕೊಂಡು ಹೀರೋ ಎಂಟ್ರಿಗೆ ಒಂದ್ ಸಾಂಗು, ಇಲ್ಲ ಒಂದ್ ಫೈಟು, ಇಲ್ಲ ಸಿನಿಮಾದಲ್ಲಿ 4-5 ಗ್ರಾವಿಟಿನ ಇಲ್ದೇ ಇರೋ ಫೈಟು, ಇಲ್ಲ ಒಂದ್ ಐಟಮ್ ಸಾಂಗು, ಅದೇ ಮಿಕ್ಸ್ ಮಸಾಲಾ ಕಮರ್ಷಿಯಲ್ ರುಟೀನ್ ಸ್ಟೋರಿ ಇಟ್ಕೊಂಡು. ಪಾಯಿಂಟ್ ನಂಬರ್ 2, ಸಿನಿಮಾ ಕ್ವಾಲಿಟಿ. ಬೇರೆ ಇಂಡಸ್ಟ್ರಿಯಲ್ಲಿ ಟೈರ್ 2 ಹೀರೋಸ್ಗೆ 40 ರಿಂದ 50 ಕೋಟಿ ಹಾಕಿದ್ರೆ ನಮ್ಮ ಸೂಪರ್ ಸ್ಟಾರ್ಸ್ಗೆ 50 ರಿಂದ 60 ಕೋಟಿ ಹಾಕೋದಕ್ಕೂ ಇಂದು ಮುಂದೆ ನೋಡ್ತಾರೆ ಪ್ರೊಡ್ಯೂಸರ್ಸ್ ಆರ್ ಸೂಪರ್ ಸ್ಟಾರ್ಸ್ ಆಗಿರ್ಬೋದು, ಯಾರೇ ಆಗಿರ್ಲಿ, ನ್ಯೂ ಕಮರ್ಸ್ ಡೈರೆಕ್ಟರ್ಗೆ ಒಂದು ಚಾನ್ಸ್ ಕೊಡ್ಬೇಕು. ಅವಾಗೆ ತಾನೇ ಹೊಸ ಐಡಿಯಾಗಳು ನಮ್ಮ ಮುಂದೆ ಬರೋದು. ಸೊ ಅವ್ರಿಗೆ ಚಾನ್ಸ್ ಕೊಟ್ರೆ ಹೊಸ ತರದ ಐಡಿಯಾಗಳು ಬರ್ತವೆ, ಕಾನ್ಸೆಪ್ಟ್ ಬರ್ತವೆ. ಪಾಯಿಂಟ್ ನಂಬರ್ 3, ಆಡಿಯನ್ಸ್ ಅಂದ್ರೆ ನಾವು. ಒಂದೊಳ್ಳೆ ಸಿನಿಮಾ ಬಂದಾಗ ಥಿಯೇಟರ್ಗೆ ಹೋಗಿ ಸಪೋರ್ಟ್ ಮಾಡಲ್ಲ. 4-5 ವರ್ಷಗಳ ಆದ್ಮೇಲೆ ಗುರು ಸಿನಿಮಾ ಸೂಪರ್ ಗುರು ಅಂತ ಅದೇ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಮಾಡೋ ಟೈಮಲ್ಲಿ ಸಪೋರ್ಟ್ ಮಾಡಿದ್ರೆ ಕಂಟೆಂಟ್ ನೋಡಿ ಬಂದಂತ ಫ್ಯೂ ನಂಬರ್ ಆಫ್ ಡೈರೆಕ್ಟರ್ಸ್ ಮತ್ತೆ ಕಂಟೆಂಟ್ ಬೇಸ್ಡ್ ಸಿನಿಮಾ ಮಾಡೋದಕ್ಕೆ ಮುಂದ್ ಬರ್ತಾ ಇದ್ರು. ಮತ್ತೆ ಅವರಿಗೆ ನಾವು ಧೈರ್ಯ ಕೊಟ್ಟಂಗೂ ಇರ್ತಿತ್ತು. ಆದ್ರೆ ಮಾಡೋ ಟೈಮಲ್ಲಿ ನಾವು ಸಪೋರ್ಟೇ ಮಾಡಲ್ಲ. ಇನ್ನು ಇವರಿಬ್ರು ಕಮ್ಬ್ಯಾಕ್ ಮಾಡ್ತಾರ ಯಾವ ಸಿನಿಮಾದಿಂದ? ಪ್ರಜ್ವಲ್ ಅವರ ಕೈಯಲ್ಲಿ ಬೇಜಾನ್ ಸಿನಿಮಾಗಳು ಇದಾವೆ. ಆದ್ರೆ ಇದೇ January 31ಗೆ ಅವರ ಗಣ ಅನ್ನೋ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದ್ರೆ ಒಂದು ಚೂರು ಕೂಡ ಪ್ರಮೋಷನ್ ಇಲ್ಲ. ಗುರುವೇ ಸಿನಿಮಾ ಕಡೆಯಿಂದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಲುಕ್ಸ್ ಪ್ರಾಮಿಸಿಂಗ್. ಟೈಮ್ ಟ್ರಾವೆಲ್ ಅನ್ನು ಒಳ್ಳೆ ಕಾನ್ಸೆಪ್ಟ್ ಜೊತೆ ಬರ್ತಾ ಇದಾರೆ. ಬಟ್ ಈ ತರ ಸಿನಿಮಾ ಬರ್ತಾ ಇದೆ ಅಂತ ಜನಕ್ಕೆ ಗೊತ್ತಿಲ್ಲ ಅಂದ್ರೆ ಸಿನಿಮಾ ಯಾರು ನೋಡ್ತಾರೆ? ಇದನ್ ಬಿಟ್ರೆ ಇವರ ಕಂಬ್ಯಾಕ್ ಮಾಡುವಂತ ಸಿನಿಮಾಗಳ ಕಡೆ ಬರೋದಾದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಇವರ ಕಂಬ್ಯಾಕ್ ಬಂದು ಕರಾವಳಿ ಮತ್ತು ಚೀತಾ ಸಿನಿಮಾದಿಂದ ಬರೆದಿಟ್ಕೊಳ್ಳಿ ಕಂಬ್ಯಾಕ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಕರಾವಳಿ ಸಿನಿಮಾ ಕಡೆಯಿಂದ ಬಂದಂತ ಇಲ್ಲಿವರೆಗೂ ಬಂದಂತ ಗ್ಲಿಮ್ಸ್, ಟೀಸರ್ಸ್, ವಾಟ್ ಎವರ್ ಎಲ್ಲಾನು ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದಾವೆ. ಕಾದ್ ನೋಡೋಣ, ಕಂಬ್ಯಾಕ್ ಗಣ ಸಿನಿಮಾದೊಂದು ಆದ್ರೂ ಆಗ್ಬೋದು.
ಅಜಯ್ ರಾವ್ ಅವರ ಮುಂದಿನ ಸಿನಿಮಾ ಯುದ್ಧ ಕಂಡ ಚಾಪ್ಟರ್ 2 ಸಿನಿಮಾ ಈ ಸರಿ ತುಂಬಾ ಟೈಮ್ ತಗೊಂಡು ಪ್ರೆಸೆಂಟ್ ಯಾವ ರೀತಿ ಸಿನಿಮಾಗಳು ಬರ್ತಾ ಇದಾವೆ ಅಂತ ಅರ್ಥ ಮಾಡ್ಕೊಂಡು ಬರ್ತಾ ಇದ್ದಾರೆ. ರೀಸೆಂಟ್ ಆಗಿ ರಿಲೀಸ್ ಆದಂತ ಮೇಕಿಂಗ್ ವಿಡಿಯೋ ನೋಡಿದ್ರೆ ಪಕ್ಕಾ ಈ ಸರಿ ಅಜಯ್ ರಾವ್ ಅವರು ಒಂದು ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಸೂಪರ್ ಹಿಟ್ ಸಿನಿಮಾ ಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಅದ್ ನೋಡೋಣ ಇವರಿಬ್ರು ಯಾವಾಗ ಕಮ್ಬ್ಯಾಕ್ ಕೊಡ್ತಾರೆ. ಪಕ್ಕಾ ಈ ಸರಿ ಕಮ್ಬ್ಯಾಕ್ ಕೊಡ್ತಾರೆ ಅನ್ನೋ ನಂಬಿಕೆ ನನ್ಗಂತೂ ಇದೆ. ನಿಮ್ಗೇನ್ ಅನ್ಸುತ್ತೆ ಇವರಿಬ್ಬರ ಬಗ್ಗೆ, ಇವರ ಕಮ್ಬ್ಯಾಕ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಅಂಡ್ ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬ್ ಮರೆಯಕ್ ಹೋಗ್ಬೇಡಿ. 100 ಲೈಕ್ ಬಂದ್ರೆ ಪಾರ್ಟ್ 2 ಜೊತೆ ಮತ್ತೆ ಸಿಗೋಣ, ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ.